ಹಲೋ ಗೈಸ್, ತಮ್ಮೆಲ್ಲರೂ ಕೂಡ ಈ ವಿಡಿಯೋಗೆ ಸುಸ್ವಾಗತ. ತಮ್ಮಲ್ಲಿ ಬಹಳಷ್ಟು ಜನ ಕಡಿಮೆ ರ್ಯಾಂಕಿಂಗ್ ಬಂದಿದ್ರು ಕೂಡ ಒಳ್ಳೆ ಕಾಲೇಜ್ ಯಾವ್ದ್ಯಾವ್ದು ಸಿಕ್ಕುತ್ತೆ ಅನ್ನೋ ಡೌಟಲ್ಲಿ ಇದ್ದೀರಾ ಅನ್ಸುತ್ತೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ 20 ಗುಡ್ ಕಾಲೇಜಸ್ಸು ನಿಮ್ಮ KCET ರ್ಯಾಂಕ್ ಕಡಿಮೆ ಇದ್ರೂ ತೊಗೊಳ್ಬಹುದಾದಂಥದ್ದನ್ನು ಲಿಸ್ಟ್ ಮಾಡಿದ್ದೀನಿ. ಓಕೆನಾ? ಸೊ 1 by 1 ಹೇಳ್ತಾ ಬರ್ತೀನಿ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡ್ತಾ ಬನ್ನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿದೆ. ಇದು ಓಕೆ, SSIT ಅಂತ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ. ಇಲ್ಲಿ AI ರ್ಯಾಂಕಿಂಗ್ ಬಂದು 48,000 ಅಂದರೆ ಆಲ್ಮೋಸ್ಟ್ 50,000 ಆಗುತ್ತೆ. ಇದು ಏನೇ ನಾನು ಹೇಳ್ತಾ ಇದ್ರು ಜನರಲ್ ಕ್ಯಾಟಗರಿ. ಓಕೆನಾ? ಜನರಲ್ ಮೆರಿಟು GMದು ರ್ಯಾಂಕಿಂಗ್ ಹೇಳ್ತಾ ಇರೋದು. ಓಕೆ, SC STದು ಅದರದೆಲ್ಲ ನೀವು ಸಪ್ರೇಟಾಗಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಓಕೆ, ಸಿವಿಲ್ ಬಂದ್ಬಿಟ್ಟು ಇಲ್ಲಿ 1.25 ಲ್ಯಾಕು, ಮೆಕ್ಯಾನಿಕಲ್ ಬಂದ್ಬಿಟ್ಟು 1.3 ಲ್ಯಾಕ್ ಇದೆ. ಸೊ ಯಾರಾದ್ರು ಲಕ್ಷದ ಮೇಲೆ ರ್ಯಾಂಕಿಂಗ್ ಬಂದಿದ್ರೆ ನೀವು ಇವೆರಡು ಬ್ರಾಂಚ್ಗೆ ಈ ಒಳ್ಳೆ ಕಾಲೇಜ್ನಲ್ಲಿ ಟ್ರೈ ಮಾಡ್ಬೋದು. ಓಕೆನಾ? ಸೊ ಸೆಕೆಂಡ್ ಕಾಲೇಜ್ ಬಂದ್ಬಿಟ್ಟು ನಮಗೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಮೈಸೂರು. ಓಕೆನಾ? ಸೊ ಇಲ್ಲಿ EC ಬಂದ್ಬಿಟ್ಟು 1 ಲ್ಯಾಕು, ಮೆಕ್ಯಾನಿಕಲ್ ಬಂದ್ಬಿಟ್ಟು 2 ಲ್ಯಾಕು, CS ಬಂದ್ಬಿಟ್ಟು 40K. ಒಂದು ನಾನು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಹೇಳ್ತೀನಿ. ಏನು ಗೊತ್ತಾ, 1 ಲ್ಯಾಕ್ ಪ್ಲಸ್ ಬಂದಿದ್ರೆ ನಿಮಗೆ 100% ಜನರಲ್ ಮೆರಿಟ್ ಆಗಿದ್ರೆ CS ಯಾವುದೇ ಕಾಲೇಜಲ್ಲೂ ಸಿಕ್ಕಲ್ಲ. ಓಕೆನಾ? 1 ಲ್ಯಾಕ್ ಪ್ಲಸ್ ಏನಾದ್ರು ರ್ಯಾಂಕಿಂಗ್ ಬಂದಿದ್ರೆ ಜನರಲ್ ಮೆರಿಟ್ ಆಗಿದ್ರೆ. ಓಕೆನಾ? ಬೇರೆ ಇವ್ರಿಗೆ ನೀವು ನೋಡ್ಕೊಬೇಕಾಗುತ್ತೆ ಇಂಡಿವಿಜುವಲ್ ಆಗಿ, ಬಟ್ ಜನರಲ್ ಮೆರಿಟಿಗೆ ನಾನು ಹೇಳ್ತಾ ಇದ್ದೀನಿ ಇದೊಂದು. ಓಕೆ, ಇದು ಟ್ರೆಂಡು ಎಲ್ಲ ಕಡೆನೂ ನಾವು ನೋಡಿದ್ದೀನಿ. ಓಕೆನಾ? ಫುಲ್ ಎಲ್ಲ ಕಾಲೇಜಸ್ದು ರ್ಯಾಂಕಿಂಗ್ ನೋಡ್ಬಿಟ್ಟು ನಾನು ಇದನ್ನು ಹೇಳ್ತಾ ಇರೋದು, ಕಟ್ ಆಫ್ ರ್ಯಾಂಕಿಂಗ್ ನೋಡ್ಬಿಟ್ಟು. ಓಕೆನಾ? ಸೊ ಥರ್ಡ್ ಬಂದ್ಬಿಟ್ಟು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಓಕೆ, ಇಲ್ಲಿ EC ಬಂದ್ಬಿಟ್ಟು 90K ಕಟ್ ಆಫು, ಮೆಕ್ಯಾನಿಕಲ್ ಬಂದ್ಬೋದು 1.8 ಲ್ಯಾಕು, CS ಬಂದ್ಬಿಟ್ಟು 90K. ಸೊ 90K ತನಕನೂ CS ಇದೆ ಇಲ್ಲಿ. ಓಕೆನಾ? ನೋಟ್ ದಿಸ್ ಪಾಯಿಂಟ್. ಫೋರ್ತ್ ಕಾಲೇಜ್ ಬಂದ್ಬಿಟ್ಟು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ವೆರಿ ಗುಡ್ ಕಾಲೇಜ್. ಇಲ್ಲಿ EC ಬಂದ್ಬಿಟ್ಟು 85,000, EI 50,000, CS ಕೂಡ 85,000 ಇದೆ ಕಟ್ ಆಫ್ ರ್ಯಾಂಕಿಂಗು. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆನಾ? ಇಲ್ಲಿ EC ಬಂದ್ಬಿಟ್ಟು 80,000, IS 65,000, CS 60,000. ಆಲ್ಮೋಸ್ಟ್ CS ಮತ್ತು ISದು ಕಟ್ ಆಫ್ ರ್ಯಾಂಕಿಂಗ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಒಂದು 10,000 20,000 ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟು ಸಿಕ್ಸ್ತ್ ಕಾಲೇಜ್ ಬಂದ್ಬಿಟ್ಟು ನಮ್ಮದು ಗೀತಮ್ ಯೂನಿವರ್ಸಿಟಿ ಅಂತ. ಇದು ವೆರಿ ಗುಡ್ ಕಾಲೇಜ್. ಓಕೆನಾ? ವೆರಿ ಗುಡ್ ಯೂನಿವರ್ಸಿಟಿ. ಇಲ್ಲಿ ನೀವು ECಗೆ ಬಂದ್ಬಿಟ್ಟು ಕಟ್ ಆಫ್ ರ್ಯಾಂಕಿಂಗು 80,000 ಇದೆ, ಮೆಕ್ಯಾನಿಕಲ್ 1.8 ಲ್ಯಾಕ್ ಇದೆ, CS ಬಂದ್ಬಿಟ್ಟು 68,000 ಇದೆ. ನನ್ನ ಅಡ್ವೈಸ್, ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ತಮ್ಮದು 1 ಲ್ಯಾಕ್ ಮೇಲೆ 2 ಲ್ಯಾಕ್ ಆ ಥರ ರ್ಯಾಂಕಿಂಗ್ ಬಂದಿತ್ತು ಅಂದರೆ ದಯವಿಟ್ಟು ನಿಮಗೆ CS ಅಂತೂ ಸಿಕ್ಕಲ್ಲ, ಜನರಲ್ ಮೆರಿಟ್ ಆಗಿ 100% ಸಿಕ್ಕಲ್ಲ. ಓಕೆನಾ? EC EEE ಇದು ಸಿಕ್ಕಬಹುದು. ಓಕೆನಾ? ತುಂಬ ರೇರು, ಬಟ್ ಸಿಕ್ಕಬಹುದು. ಬಟ್ ತಾವು ಮೆಕ್ಯಾನಿಕಲ್ ಮತ್ತು ಸಿವಿಲ್ಗೆ ಒಳ್ಳೆ ಕಾಲೇಜ್ನಲ್ಲಿ ಸೇರ್ಕೊಳ್ಳಿ. ಯಾಕೆಂದ್ರೆ ನೋಡಿ, ಗೀತಮ್ ಯೂನಿವರ್ಸಿಟಿ ಒಳ್ಳೆ ಕಾಲೇಜ್ ಇದು, ಆಯ್ತಾ? ಇಲ್ಲಿ ಮೆಕ್ಯಾನಿಕಲ್ಗೆ ನೋಡಿ 1.8 ಲ್ಯಾಕ್ ಇದೆ, CSಗೆ ಅದೇ 68,000 ಇದೆ. ಸೊ ತಮಗೆ ಇಂಥ ಒಳ್ಳೆ ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಸಿವಿಲ್ ಸೇರಿಕೊಂಡ್ರು ಕೂಡ ಇಟ್ ವಿಲ್ ಬಿ ಎ ಗುಡ್ ಚಾಯ್ಸ್. ಅರ್ಥ ಆಯ್ತಾ? ಸೊ ಹಾಗಾಗಿ ಕಾಲೇಜ್ ನಿಮ್ಮದು 1 ಲ್ಯಾಕ್ 2 ಲ್ಯಾಕ್ ಆ ಥರ ರ್ಯಾಂಕಿಂಗ್ ಬಂದರೆ ಕಾಲೇಜ್ಗೆ ಇಂಪಾರ್ಟೆನ್ಸ್ ಕೊಡಿ, ಬ್ರ್ಯಾಂಚಿಗಲ್ಲ. ಓಕೆನಾ? ಅದೇನೇ ನೀವು ಏನು 1 ಲ್ಯಾಕ್ ಒಳಗೆ ಬಂದಿದೆ ಅಂತಂದರೆ ನೀವು ಬ್ರಾಂಚಿಗೆ ಇಂಪಾರ್ಟೆನ್ಸ್ ಕೊಡಿ. CS IS ಎಲ್ಲಿ ಸಿಕ್ಕುತ್ತೆ ಅಲ್ಲಿ ನೋಡ್ಬಿಟ್ಟು ಹೋಗಿ. ಓಕೆನಾ? 90,000 80,000 ಆ ಥರ ರ್ಯಾಂಕಿಂಗ್ ಬಂದಿದ್ರೆ. ಓಕೆನಾ? ಸೊ ಇದು 6th ಆಯಿತು. ನೆಕ್ಸ್ಟು 7th ಬಂದು ಬೆಂಗಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ BTI ಅಂತ ಕರೀತಾರೆ. ಓಕೆನಾ? ಇದು ಸೊ ಇಲ್ಲಿ AI ಬಂದ್ಬಿಟ್ಟು ಕಟ್ ಆಫ್ 1 ಲ್ಯಾಕು, CS 85,000, EC ಬಂದ್ಬಿಟ್ಟು 1.3 ಲ್ಯಾಕ್ ಇದೆ ಕಟ್ ಆಫು. ಓಕೆನಾ? ಸೊ ಇಲ್ಲಿ ಲಕ್ಷದ ಮೇಲೆ ಬಂದಿರೂ ಕೂಡ ತಾವು ECನ ತೊಗೊಬೋದು. ಇದು ಕೂಡ ಒಳ್ಳೆ ಕಾಲೇಜ್. ಓಕೆನಾ? 7th ಆಯಿತು. ನೆಕ್ಸ್ಟ್ 8th ಬಂದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ವೆರಿ ಗುಡ್ ಕಾಲೇಜ್. ಓಕೆನಾ? ಇಲ್ಲಿ CS ಬಂದ್ಬಿಟ್ಟು ಕಟ್ ಆಫು 60,000. ಓಕೆ, IS ನೋಡಿ 80,000, ಡಿಫ್ರೆನ್ಸ್ ನೋಡಿ 20K ಡಿಫ್ರೆನ್ಸ್ ಇದೆ. ಇದು ಲಾಸ್ಟ್ ಇಯರ್ ಡೇಟಾ. ಈ ಇಯರ್ಗೆ 60 ಇರೋದು ಒಂದು 65,000 ಆಗ್ಬೋದು, ಗೊತ್ತಿಲ್ಲ. ಓಕೆ, 80 ಇರೋದು 85 ಆಗ್ಬೋದು. ಸೊ ಅಂದಾಜಿನಲ್ಲಿ ನಿಮ್ದೊಂದು 85K ರ್ಯಾಂಕಿಂಗ್ ಬಂದಿದೆ ಅಂದರೆ ಇಲ್ಲಿ ಟ್ರೈ ಮಾಡಿ ನೀವು, ಯಾಕೆಂದರೆ ನಿಯರ್ ಇದೆ. ಅರ್ಥ ಆಯ್ತಾ? ಯಾಕೆಂದರೆ ಈ ವರ್ಷಕ್ಕೆ ಆಬ್ವಿಯಸ್ಲಿ ಸೀಟ್ಸು ಮತ್ತು ಕಟ್ ಆಫ್ ರ್ಯಾಂಕಿಂಗ್ ಕೂಡ ಕೆಳಗಡೆ ಬಂದೇ ಬರುತ್ತೆ. ಸೊ ಎಷ್ಟು ಬರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಒಂದು ತಮ್ಮದು 90K ಬಂದಿದ್ರು ಕೂಡ ಇಲ್ಲಿ ಹಾಕಬಹುದಾಗುತ್ತೆ. ಓಕೆನಾ? ಒಂದು 10K ಡಿಫ್ರೆನ್ಸ್ ಇದ್ರು ಓಕೆ. ಅರ್ಥ ಆಯ್ತಾ? ಇಲ್ಲಿ ಎಲ್ಲಿ ನಿಮ್ಮದು 50K ಮೇಲೂ ಬಂದರೆ ರ್ಯಾಂಕಿಂಗ್. ಓಕೆನಾ? 10K ಡಿಫ್ರೆನ್ಸ್ ಇದ್ರು ಹಾಕಬಹುದು, ಈಸಿ ಅದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 9th ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಆಳ್ವಾಸ್ ತಮ್ಮೆಲ್ಲರೂ ಗೊತ್ತಿದೆ, ವೆರಿ ಗುಡ್ ಇನ್ಸ್ಟಿಟ್ಯೂಷನ್ ಇದು. ಇಲ್ಲಿ IS ಬಂದ್ಬಿಟ್ಟು 80,000, EC ಬಂದ್ಬಿಟ್ಟು 80,000, AI ಬಂದ್ಬಿಟ್ಟು 60,000. ಓಕೆನಾ? ಸೊ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ತಾವೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮಲ್ಲಿ ಬಹಳಷ್ಟು ಜನ RCBನ ಹೇಗೆ IPL ಟ್ರೋಫಿ ಇಗ್ನೋರ್ ಮಾಡುತ್ತೆ ಅದೇ ರೀತಿಯಲ್ಲಿ ನಮ್ಮ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಇಗ್ನೋರ್ ಮಾಡ್ತಿರ್ತೀರಾ.
ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಜೊತೆಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ಓಕೆನಾ. ಲೈಕ್ಸು ಕೂಡ ಚೆನ್ನಾಗಿ ಒತ್ತರಪ್ಪ, ಅರ್ಥ ಆಯ್ತಾ. ಈ ಥರ ಒಳ್ಳೊಳ್ಳೆ ವಿಡಿಯೋಸ್ ತರ್ತಾ ಇರ್ತೀನಿ, ಹಾಗಾಗಿ ನೋಟಿಫಿಕೇಷನ್ ಐಕನ್ ಒತ್ತಿ. ಟಣ್ ಟಣ್ ಅಂತ ನಮ್ಮ ವಿಡಿಯೋ ಬಂದ ತಕ್ಷಣ ನಿಮಗೆ ಸೌಂಡ್ ಬರುತ್ತೆ, ಓಕೆ, ಮರಿಬೇಡಿ ಅದನ್ನು. ನೆಕ್ಸ್ಟು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್, ವೆರಿ ಗುಡ್ ಕಾಲೇಜ್ ಅಗೇನ್. ಇಲ್ಲಿ CS ಬಂದ್ಬಿಟ್ಟು 50K, EC ಬಂದ್ಬಿಟ್ಟು 80K ಇದೆ ಕಟ್ ಆಫು, ಮತ್ತು IS ಬಂದ್ಬಿಟ್ಟು 60K. IS CS ನೋಡಿ ಇಲ್ಲಿ ಬರೀ ಡಿಫ್ರೆನ್ಸು 10K ಇದೆ ಅಷ್ಟೇ, ಓಕೆನಾ. ತಾವೆಲ್ಲರೂ ಇದನ್ನು ನೋಟ್ ಮಾಡ್ಕೊತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಸುಮ್ಮನೆ ನೋಡ್ಬಿಟ್ಟು ಬಿಟ್ಬಿಡೋದಲ್ಲ. ಕಾಲೇಜಸ್ಸು ಮತ್ತು ಬ್ರಾಂಚಸ್ದು ಇಲ್ಲಿ ನಾನು ಏನೇನು ಹೇಳಿದ್ದೀನಿ ಅದು ನೋಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಯಾರೋ ಈ ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಇಂಟ್ರೆಸ್ಟ್ ಇತ್ತು ಅಂದರೆ ಮೆಕ್ಯಾನಿಕಲ್ದು ಕೂಡ ಕಟ್ ಆಫ್ ರ್ಯಾಂಕಿಂಗ್ ಏನಿದೆ ಅಂತ ತಾವು ಸರ್ಚ್ ಮಾಡಬೇಕಾಗುತ್ತೆ ಸಪ್ರೇಟಾಗಿ. ನಾನು ಎಲ್ಲ ಬ್ರಾಂಚಿಂದು ಹೇಳೋಕ್ಕಾಗಲ್ಲ, ಹಾಗಾಗಿ ಒಂದು 3-2 ಈ ಥರ ತೊಗೊಂಡು ಹೇಳ್ತಾ ಇದ್ದೀನಿ, ತಮಗೊಂದು ಐಡಿಯಾ ಬರಲಿ ಕಾಲೇಜ್ ಬಗ್ಗೆ ಅಂತ. ಬ್ರಾಂಚ್ಗಿನ್ನ ಕಾಲೇಜ್ ಹೆಸರು ಇಂಪಾರ್ಟೆಂಟ್. ಇಲ್ಲಿ ನೀವು ಕಾಲೇಜ್ ಹೆಸರು ನಾಪ್ಕ ಇಟ್ಕೊಂಡು ಅದಕ್ಕೆ ಹಾಕಿ, ಓಕೆ. ನೆಕ್ಸ್ಟು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಓಕೆ. ಇಲ್ಲಿ ಬಂದ್ಬಿಟ್ಟು EC 1 ಲಕ್ಷ ಇದೆ ಕಟ್ ಆಫು, CS 50K, IS 70K, ಅಗೇನ್ 20K ಡಿಫ್ರೆನ್ಸ್ ಇದೆ, ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೆಂಗಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್, ವೆರಿ ಗುಡ್ ಕಾಲೇಜ್ ಅಗೇನ್. IS 1 lakh, EC 1 lakh ಕಟ್ ಆಫು, CS ಕೂಡ 70K. ವೆರಿ ಗುಡ್ ಅಂತಂದರೆ ನಾನು RV ಆ ಥರ ವೆರಿ ಗುಡ್ ಹೇಳ್ತಾ ಇಲ್ಲ. ತಮ್ಮ ರ್ಯಾಂಕಿಂಗ್ 1 ಲಕ್ಷ ಬಂದಿದ್ರೆ, 70,000 80,000 ಬಂದಿದ್ರೆ ಇದು ನಿಮಗೆ ಒಳ್ಳೆ ಕಾಲೇಜು, ಅರ್ಥ ಆಯ್ತಾ. RV ಕಂಪೇರ್ ಮಾಡಿ ಆ ಥರ ಅಂತ ನೀವು ತಿಳ್ಕೊಂಬಿಡ್ಬೇಡಿ, ಓಕೆನಾ. ಸೊ ತಮ್ಮ ರ್ಯಾಂಕಿಂಗ್ ಲೆವೆಲ್ ನೋಡ್ಕೊಂಡು ನಾನು ಇಟ್ ಈಸ್ ಎ ಗುಡ್ ಕಾಲೇಜ್ ಅಂತ ಹೇಳ್ತಾ ಇರೋದು, ಅರ್ಥ ಆಯ್ತಾ. ನಿಮ್ದು 1 ಲಕ್ಷ ಬಂದು ನಿಮ್ಗೆ RV ಸಿಕ್ಕುತ್ತೆ ಅಂತ ಆ ಥರ ಅಂತೂ ನೀವು ಭ್ರಮೆ ಪಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ತಮ್ಮ ರ್ಯಾಂಕಿಗೆ ಇದ್ದಿದ್ರಲ್ಲಿ ಒಳ್ಳೆ ಕಾಲೇಜ್ಗಳನ್ನ ನಾನು ಇಲ್ಲಿ ತಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ನೆಕ್ಸ್ಟು CIT ಗುಬ್ಬಿ ತುಮಕೂರು, ಇದು ಕೂಡ ಒಳ್ಳೆ ಕಾಲೇಜ್, ಓಕೆ. CS 40K ಇದೆ ಇಲ್ಲಿ ಕಟ್ ಆಫು, EC 80K ಇದೆ ಮತ್ತು AI 62K ಇದೆ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಥವಾ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಅಂತಲೂ ಹೇಳ್ಬೋದು. ಇಲ್ಲಿ ಏರೋನಾಟಿಕ್ಸು ನೋಡಿ, ಏರೋನಾಟಿಕ್ಸ್ 1.3 lakh ಇದೆ, EC 80K ಇದೆ, CS 54K. ನಾನು ಯಾಕೆ ತೊಗೊಂಡೆ ಅಂದರೆ ಏರೋನಾಟಿಕ್ಸ್ ಇಂಜಿನಿಯರಿಂಗು ಇದು ಕೂಡ ಒಳ್ಳೆ ಬ್ರ್ಯಾಂಚ್, ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಅ ವೆರಿ ಗುಡ್ ಬ್ರ್ಯಾಂಚ್. ಬಟ್ ಏನಾಗಿದೆ ಅಂದರೆ ಈ ಬ್ರ್ಯಾಂಚಿಗೆ ಡಿಮ್ಯಾಂಡ್ ಜಾಸ್ತಿ ಇಲ್ಲ, ಬಟ್ ಪ್ಲೇಸ್ಮೆಂಟ್ಸ್ ಜಾಸ್ತಿ ಇದೆ, ಜೊತೆಗೆ ಸ್ಕೋಪ್ ನೆಕ್ಸ್ಟ್ ಹೋಗ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಈ ಏರ್ಲೈನ್ ಇಂಡಸ್ಟ್ರಿ ಇನ್ನೂ ಬೆಳಿತಾನೆ ಹೋಗುತ್ತೆ, ಇರ್ತಾ ನೆಕ್ಸ್ಟು ಏರ್ ಟ್ರಾವೆಲ್ ಎಲ್ಲ ತುಂಬ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ತಮ್ಮದು ಲಕ್ಷದ ಮೇಲೆ ಬಂದಿದ್ರು ಒಂದು ಸಖತ್ತಾಗಿರೋ ಬ್ರಾಂಚ್ ಯಾವ್ದಾದ್ರು ತೊಗೊಬೇಕು ಅಂತಂದರೆ ಇಟ್ ಈಸ್ ಏರೋನಾಟಿಕಲ್ ಇಂಜಿನಿಯರಿಂಗ್, ಅರ್ಥ ಆಯ್ತಾ. ಇದು ಎಲ್ಲ ಕಾಲೇಜಲ್ಲೂ ಇರೋಲ್ಲ, ಕೆಲವು ಕಾಲೇಜಲ್ಲಿ ಮಾತ್ರ. ಯಾಕೆಂದರೆ ಫೆಸಿಲಿಟಿ ಬೇಕಲ್ಲಪ್ಪ ಏರೋನಾಟಿಕ್ಸ್ ಟೀಚ್ ಮಾಡೋಕ್ಕೆ, ಆ ಪಾರ್ಟ್ಸು ಅದ್ರದ್ದೆಲ್ಲ ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಕೆಲವು ಕಾಲೇಜಲ್ಲಿ ಮಾತ್ರ ಇದೆ, ಅದನ್ನು ಹುಡುಕೊಂಡು ನೀವು ತೊಗೊಳ್ಳಿ. ಯಾಕೆಂದರೆ 1 lakh ಮೇಲೆ ಬಂದಿರೂ ಕೂಡ ಇದು ವೆರಿ ಗುಡ್ ಬ್ರಾಂಚ್, ಅರ್ಥ ಆಯ್ತಾ. ಇದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ದಯವಿಟ್ಟು ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ, ಓಕೆನಾ. ಸೊ ನೆಕ್ಸ್ಟು KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, AI 95K ಇದೆ, EC 1.1 lakh ಇದೆ ಮತ್ತು CS 70,000 ಇದೆ ಕಟ್ ಆಫು, ಓಕೆನಾ. ಸೊ ನೆಕ್ಸ್ಟು AMC ಕಾಲೇಜ್ ಆಫ್ ಇಂಜಿನಿಯರಿಂಗ್, ಓಕೆ. ಇದು ಕೂಡ ಗುಡ್ ಕಾಲೇಜ್. ಇಲ್ಲಿ ನಾನು ಮತ್ತೆ ತೊಗೊಂಡಿದ್ದೀನಿ ನೋಡಿ, ಏರೋನಾಟಿಕಲ್ ಇಂಜಿನಿಯರಿಂಗ್ 1.2 lakh ಇದೆ, AI 40K ಇದೆ, EC 65K ಇದೆ. ನಿಮ್ಮ CSCಲಿ 1 lakh ಮೇಲೆ ಬಂದರೆ ಚಾನ್ಸೇ ಇಲ್ಲ. ಸೊ ನೀವು ಬೆಸ್ಟ್ ಬ್ರಾಂಚ್ ಇನ್ನೊಂದಕ್ಕೆ ಯಾವುದಕ್ಕೆ ಹೋಗ್ಬೋದು, ಏರೋನಾಟಿಕಲ್ ಇಂಜಿನಿಯರಿಂಗ್, ಏರೋಸ್ಪೇಸು ಇವೆಲ್ಲ ಇದೆಲ್ಲ. ಈ ಕೆಮಿಕಲ್ ಇಂಜಿನಿಯರಿಂಗ್ ಅದಕ್ಕೆಲ್ಲ ಹೋಗಿನ ಇದು ಲಾಟ್ ಬೆಟರ್ ಈ ಏರೋನಾಟಿಕಲ್ ಇಂಜಿನಿಯರಿಂಗ್ ಬ್ರಾಂಚು, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಹೋಗ್ತಾ HK ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು CS 50K ಇದೆ, AI 55K ಇದೆ, EC ಬಂದ್ಬಿಟ್ಟು 82K ಇದೆ, ಅರ್ಥ ಆಯ್ತಾ. ಸೊ 17th ಆಯಿತು. ನೆಕ್ಸ್ಟ್ 18th ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ತುಮಕೂರಲ್ಲಿ ಬರುತ್ತೆ, ಮಂಗಳೂರಲ್ಲೂ ಕೂಡ ಒಂದಿದೆ, ಬಟ್ ತುಮಕೂರದು ಬೆಟರ್, ಓಕೆ, ನಾನು ಕೇಳಿರೋಂಗೆ. CS 65K, AI 84K ಮತ್ತು EC 1.7 lakh, ಅರ್ಥ ಆಯ್ತಾ. ನೋಡಿ 2 lakh ಹತ್ರ ಬಂದಿದ್ರು, ಅವ್ರಿಗೂ ಚಾನ್ಸ್ ಇದೆ ಇಲ್ಲಿ, ಓಕೆ. ಲಾಸ್ಟ್ ಬಟ್ ಒಂದು ಕಾಲೇಜು SEA ಕಾಲೇಜ್ ಆಫ್ ಇಂಜಿನಿಯರಿಂಗು, CS 70K ಇದೆ, EC 1.2K ಇದೆ, IS 85K ಇದೆ, ಓಕೆನಾ. ಸೊ ಲಾಸ್ಟ್ ಕಾಲೇಜ್ ಬಟ್ ನಾಟ್ ದ ಲೀಸ್ಟ್ SJM ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ CS ಬಂದ್ಬಿಟ್ಟು 70K ಇದೆ, EC ಬಂದ್ಬಿಟ್ಟು 1.1 lakh ಇದೆ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದು 2 lakh ಇದೆ, ಓಕೆನಾ. ಸೊ ಇಷ್ಟರೊಂದಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ತಾವೆಲ್ಲರೂ ಕೂಡ ಈ ಕಾಲೇಜ್ಗಳನ್ನ ನೋಟ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಕ್ಲಿಕ್ ಮಾಡದೇ ಇದ್ದರೆ ದಯವಿಟ್ಟು ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಯಾಕೆ ಅಂತ ನಾನು ಹೇಳ್ತೀನಿ ಅಂದರೆ
ತಮಗೆ ಮುಂದೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ, ಅದೆಲ್ಲ ಕೂಡ ಸಿಕ್ಕುತ್ತೆ. ತಮ್ಮ KCET ಕೌನ್ಸಿಲಿಂಗ್ ಬಗ್ಗೆ A to Z ಗೈಡೆನ್ಸ್ ಎಲ್ಲ ಕೂಡ ಇರುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಲೈಕ್ ಬಟನ್ನ ಕೂಡ ಒತ್ತಿಬಿಡಿ, ಮರಿಬೇಡಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.